11th ಸೆಪ್ಟೆಂಬರ್ 2001 ಇದು ಅಮೆರಿಕದ ಇತಿಹಾಸವನ್ನೇ ಬದಲಿಸಿದಂತಹ ದಿನ ಆಗಿತ್ತು. ಅವತ್ತಿನ ದಿನ ಅಮೆರಿಕದಲ್ಲಿ ಒಂದಾದ ಮೇಲೆ ಒಂದರಂತೆ ಸುಮಾರು ಅಟ್ಯಾಕ್ ಗಳಾಗ್ತವೆ. ಅದರಿಂದಾಗಿ 3,000 ಜನರನ್ನ ಅಮೆರಿಕ ಕಳ್ಕೋಬೇಕಾಗತ್ತೆ. ಯಾರಿಗೂ ಗೊತ್ತಿರಲಿಲ್ಲ ನೆಕ್ಸ್ಟ್ ಅಟ್ಯಾಕ್ ಯಾವಾಗ ಎಲ್ಲಿ ಆಗತ್ತೆ ಅಂತ ಹೇಳಿ. ಎಲ್ಲರೂ ಕೂಡ ನಡುಗೋಗಿದ್ರು. ಈ ಅಟ್ಯಾಕ್ ಎಷ್ಟರ ಮಟ್ಟಿಗೆ ಭಯಾನಕವಾಗಿತ್ತು ಅಂದ್ರೆ ಅಮೆರಿಕದ ಸದೃಢವಾದಂತಹ ಬಿಲ್ಡಿಂಗ್ ಗಳು ನೆಲಸಮ ಆಗೋಗಿದ್ವು ಕೆಲವೇ ಗಂಟೆಗಳಲ್ಲಿ. ಅಮೆರಿಕವನ್ನ ಈ ಮಟ್ಟಿಗೆ ಸುಟ್ಟಾಕದಂತಹ ಇಷ್ಟೊಂದು ಭೀಕರ ಅಟ್ಯಾಕ್ ಗಳನ್ನ ಮಾಡಿದಂತಹ ವ್ಯಕ್ತಿ ಬೇರೆ ಯಾರು ಆಗಿರ್ಲಿಲ್ಲ. ಜಗತ್ತಿನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂತಹ ಒಸಾಮಾ ಬಿನ್ ಲಾಡನ್ ಆಗಿದ್ದ. ನೋಡಿ, ಒಸಾಮಾ ಬಿನ್ ಲಾಡನ್ ಇದು ಮೊದಲನೇ ಬಾರಿ ಅಲ್ಲ ಅಮೆರಿಕ ಮತ್ತೆ ಅಮೆರಿಕದ ಸಿಟಿಸನ್ಸ್ ಗಳನ್ನ ಟಾರ್ಗೆಟ್ ಮಾಡಿದ್ದು. ಬಿನ್ ಲಾಡನ್ ಇದಕ್ಕಿಂತ ಮುಂಚೆನೂ ಕೂಡ ತಾನು ಕಟ್ಟಿದಂತಹ ಅಲ್ ಖೈದಾ ಸಂಘಟನೆಯನ್ನ ಯೂಸ್ ಮಾಡಿಕೊಂಡು ಅಮೆರಿಕದ ಮೇಲೆ ಕೆಲವೊಂದಿಷ್ಟು ದಾಳಿಗಳನ್ನ ಮಾಡಿದ್ದ. ಮೊದಲನೇ ಬಾರಿ 1992ರಲ್ಲಿ ಯಮನ್ ನ ಒಂದು ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಿನ್ ಲಾಡೆನ್ ಇದ್ದಂತಹ ಮಾಹಿತಿ ಪ್ರಕಾರ ಆ ಹೋಟೆಲ್ ನಲ್ಲಿ US ಮಿಲಿಟರಿ ಅಫಿಷಿಯಲ್ಸ್ ಇರ್ತಾರೆ ಅಂತ ಹೇಳಿ ಅಟ್ಯಾಕ್ ಮಾಡಿರ್ತಾರೆ. ಬಟ್ ಸರಿಯಾದಂತ ಪ್ರಿಪರೇಷನ್ ಇಲ್ಲದೆ ಇರೋದ್ರಿಂದಾಗಿ ಈ ಅಟ್ಯಾಕ್ ಫೇಲ್ ಆಗಿರುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಇಯರ್ 1993 ನಲ್ಲೇನೆ ನ್ಯೂಯಾರ್ಕ್ ನಲ್ಲಿದ್ದಂತಹ ವರ್ಲ್ಡ್ ಟ್ರೇಡ್ ಸೆಂಟರ್ ನ ಪಾರ್ಕಿಂಗ್ ನಲ್ಲಿನೂ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಲ್ಲಿ 6 ಜನ ಅಮೆರಿಕನ್ ಸಿಟಿಸನ್ಸ್ ಸತ್ರೆ ಸುಮಾರು ಜನ ಭೀಕರವಾಗಿ ಗಾಯಗೊಂಡಿರ್ತಾರೆ. ಇದರ ಇನ್ವೆಸ್ಟಿಗೇಷನ್ ಆದಾಗ ಗೊತ್ತಾಗುತ್ತೆ ಇದರ ಹಿಂದ್ಗಡೆನೂ ಕೂಡ ಅದೇ ಒಸಾಮಾ ಬಿನ್ ಲಾಡನ್ ನ ಅಲ್ ಖೈದಾದ ಮಾಸ್ಟರ್ ಮೈಂಡ್ ಇದ್ದ ಅಂತ ಹೇಳಿ. ನೆಕ್ಸ್ಟ್ 1998 ನಲ್ಲಿ ಅಮೆರಿಕದ US ಎಂಬಸಿಗಳ ಮೇಲೆ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಾಂಜೇನಿಯಾ ಮತ್ತೆ ಕೇನ್ಯಾ ನಲ್ಲಿರುವಂತಹ US ಎಂಬಸಿಗಳಲ್ಲಿ ಬಾಂಬ್ ಬ್ಲಾಸ್ಟಿಂಗ್ ಮಾಡಿಸ್ತಾನೆ. ಇದರಿಂದಾಗಿ ಎಂಬಸಿ ನಲ್ಲಿದ್ದಂತಹ 200 ಜನರ ಸಾವಾಗುತ್ತೆ. ನೋಡಿ, ಒಸಾಮಾ ಬಿನ್ ಲಾಡನ್ ನ ಮನಸ್ಸಲ್ಲಿ ಅವನ ಮೈಂಡ್ ನಲ್ಲಿ ಅಮೆರಿಕದ ವಿರುದ್ಧವಾಗಿ ಎಷ್ಟರ ಮಟ್ಟಿಗೆ ಆಕ್ರೋಶ ಮತ್ತೆ ಎಷ್ಟರ ಮಟ್ಟಿಗೆ ದ್ವೇಷ ತುಂಬಿಕೊಂಡಿತ್ತು ಅಂದ್ರೆ ಇಲ್ಲಿವರೆಗೂ ಮಾಡಿದಂತಹ ಈ ಒಂದು ಅಟ್ಯಾಕ್ ಗಳೇನಿದಾವೆ ಇದು ಆತನ ಮುಂದೆ ಕ್ಷುಲ್ಲಕವಾಗಿ ಕಾಣಿಸ್ತಾ ಇತ್ತು. 100 ಜನ ಸತ್ತಿದ್ರು ಕೂಡ ಈ ಅಟ್ಯಾಕ್ ಗಳು ಅವನಿಗೆ ತುಂಬಾ ಚಿಕ್ಕದು ಅನಿಸ್ತಾ ಇತ್ತು. ಸೊ ಹಾಗಾಗಿ 11th ಸೆಪ್ಟೆಂಬರ್ 2001 ಗೆ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಅಟ್ಯಾಕ್ ನ ಈತ ಅಮೆರಿಕ ಮೇಲ್ ಮಾಡ್ತಾನೆ. ಈ ಒಂದು ಅಟ್ಯಾಕ್ ನಲ್ಲಿ 4 ಪ್ಲೇನ್ ಗಳನ್ನ ಹೈಜಾಕ್ ಮಾಡಲಾಗುತ್ತೆ. ಅದರಲ್ಲಿ 2 ಪ್ಲೇನ್ ಗಳನ್ನ ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಗೆ ಕ್ರಾಶ್ ಮಾಡಿಸಿದ್ರೆ ಇನ್ನೊಂದು ಪ್ಲೇನ್ ಅನ್ನ ಪೆಂಟಗನ್ ಗೆ ಕ್ರಾಶ್ ಮಾಡಿಸಲಾಗುತ್ತೆ. ಇದರಿಂದಾಗಿ ಸಾವಿರಾರು ಜನರ ಸಾವಾಗುತ್ತೆ ಮತ್ತು 4ನೇ ಪ್ಲೇನ್ ನಲ್ಲಿ ಇದ್ದಂತಹ ಜನರ ಸಮಯ ಪ್ರಜ್ಞೆಯಿಂದಾಗಿ ಆ ಪ್ಲೇನ್ ಪೆನ್ಸಿಲ್ವೇನಿಯಾದ ಹತ್ರ ಹೋಗಿ ಕ್ರಾಶ್ ಆಗುತ್ತೆ. ಆಮೇಲೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಈ ಒಂದು 4ನೇ ಪ್ಲೇನ್ ಅನ್ನ US ಕ್ಯಾಪಿಟಲ್ ಹೋಗಿ ಕ್ರಾಶ್ ಮಾಡಿಸಬೇಕು ಅಂತ ಹೇಳಿ ಅದರಲ್ಲಿದ್ದಂತಹ ಟೆರರಿಸ್ಟ್ ಗಳು ಪ್ಲಾನ್ ಮಾಡಿದ್ರು ಅಂತ ಹೇಳಿ. ನೋಡಿ, US ನ ಇಷ್ಟೊಂದು ಜನರ ಮಾರಣ ಹೋಮ ಮಾಡಿದಂತಹ ಅಲ್ ಖೈದಾದ ಲೀಡರ್ ಆಗಿರುವಂತಹ ಈ ಒಸಾಮಾ ಬಿನ್ ಲಾಡನ್ ಅಮೆರಿಕ ಸರ್ಕಾರದ ಬದ್ಧ ವೈರಿ ಆಗಿದ್ದ. ವರ್ಲ್ಡ್ ವಾರ್ II ಆದ್ಮೇಲೆ ಅಮೆರಿಕದ ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ತನ್ನ ಸಿಟಿಸನ್ಸ್ ಗಳು ಸತ್ತಿರೋದನ್ನ ಅಮೆರಿಕ ನೋಡಿರ್ಲಿಲ್ಲ. ಸಡನ್ ಆಗಿ ಆಗಿದ್ದಂತಹ ಈ ಅಟ್ಯಾಕ್ ಇಂದಾಗಿ ಅಮೆರಿಕದ ಇಂಟೆಲಿಜೆನ್ಸ್ ಮತ್ತೆ ಅಮೆರಿಕದ ಸೆಕ್ಯೂರಿಟಿ ಬಗ್ಗೆ ಅಲ್ಲಿನ ಜನರು ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅಮೆರಿಕ ಇಡೀ ಜಗತ್ತಿನ ಮುಂದೆ ಅಸಹಾಯಕವಾಗಿ ಕೂತಿರುವಂತಹ ಒಂದು ದೇಶ ಅನಿಸ್ಕೊಳ್ಳಕ್ ರೆಡಿ ಇರಲಿಲ್ಲ. ಸೊ ಹಾಗಾಗಿ ಈ ಲ್ಯಾಡನ್ ಮತ್ತೆ ಆತನ ಅಲ್ ಖೈದಾವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತದ್ದು ಅಮೆರಿಕದ ಟಾಪ್ ಪ್ರಿಯಾರಿಟಿ ಆಗಿತ್ತು. ಅದೇ ಕಾರಣಕ್ಕೆ ಬಿನ್ ಲಾಡೆನ್ ಒಬ್ಬನ ಬಗ್ಗೆ ಸುಳಿಕೊಟ್ಟಂತವ್ರಿಗೆ $25 ಮಿಲಿಯನ್ ಗಳನ್ನ ಕೊಡೋದಾಗಿ ಅಮೆರಿಕ ರಿವಾರ್ಡ್ ಫಿಕ್ಸ್ ಮಾಡುತ್ತೆ. ಇದನ್ನ ಹಂಟ್ ಮಾಡೋದಕ್ಕೋಸ್ಕರ ಅಮೆರಿಕ ತನ್ನ CIA, US ಮಿಲಿಟರಿ, ಅಮೆರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿ ಸೇರಿ ಸುಮಾರು 10 ವರ್ಷಗಳ ಕಾಲ ಹಗಲು ರಾತ್ರಿ ಅಂತಾನು ನೋಡದೆ ಈತನನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ ಖೈದಾ ಅನ್ನುವಂತ ಈ ಟೆರರ್ ನೆಟ್ವರ್ಕ್ ಅನ್ನ ನಿರ್ನಾಮ ಮಾಡೋದಕ್ಕೋಸ್ಕರ ಅಮೆರಿಕ ತನ್ನ ಕಂಪ್ಲೀಟ್ ಪವರ್ ನ ಯೂಸ್ ಮಾಡುತ್ತೆ. ಬಿಲಿಯನ್ಸ್ ಆಫ್ ಡಾಲರ್ಸ್ ನ ಖರ್ಚು ಮಾಡ್ತಾರೆ. ಥೌಸಂಡ್ಸ್ ಆಫ್ ಸೋಲ್ಜರ್ಸ್ ನ ಡೆಪ್ಲಾಯ್ ಮಾಡ್ತಾರೆ. ಆದ್ರೆ ಒಸಾಮಾ ಬಿನ್ ಲಾಡನ್ ಯಾರ ಕೈಗೂ ಸಿಗ್ತಾ ಇರ್ಲಿಲ್ಲ. ಒಂದ್ ಕಡೆಗೆ ಅಮೆರಿಕ ತನ್ನ ರಿವೆಂಜ್ ನ ತೀರಿಸ್ಕೋಬೇಕು ಅಂತ ಹೇಳಿ ಹುಡುಕ್ತಾ ಇದ್ರೆ ಬಿನ್ ಲಾಡನ್ ಒಂದು ಸ್ಟೆಪ್ ಯಾವಾಗ್ಲೂ ಮುಂದೆನೆ ಇರ್ತಾ ಇದ್ದ. ಆದ್ರೆ ಕೊನೆಗೆ ಒಂದು ಸಣ್ಣ ಕ್ಲೂ, ಒಂದು ಸೀಕ್ರೆಟ್ ಆಪರೇಷನ್ ಇಡೀ ಇತಿಹಾಸವನ್ನೇ ಬದಲಾಯಿಸುತ್ತೆ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ಅಮೆರಿಕದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂತಹ ಮತ್ತು ಅಲ್ ಖೈದಾ ಸಂಘಟನೆಯ ಫೌಂಡರ್ ಆಗಿದ್ದಂತಹ ಒಸಾಮಾ ಬಿನ್ ಲಾಡನ್ ಹಂಟ್ ನ ಅಮೆರಿಕ ಯಾವ ರೀತಿ ಮಾಡ್ತು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ ಸ್ಟಾರ್ಟ್ ದ ಸ್ಟೋರಿ, ಅಮೆರಿಕಾಸ್ ಡೆಡ್ಲಿಯೆಸ್ಟ್ ಹಂಟ್. ವೆಲ್ಕಮ್ ಬ್ಯಾಕ್. ಅಮೆರಿಕವನ್ನ ನಡುಗಿಸಿದಂತ ಈ ಘಟನೆಗೆ ಹಲವಾರು ವರ್ಷಗಳ ಹಿಂದೆ ಅಂದ್ರೆ ಕೋಲ್ಡ್ ವಾರ್ ಟೈಮ್ ನಲ್ಲೇ ಬೀಜ ಬಿತ್ತಲಾಗಿತ್ತು. ಇದು ಸ್ಟಾರ್ಟ್ ಆಗೋದು 1979ರಲ್ಲಿ ಅಫ್ಘಾನಿಸ್ತಾನದಿಂದ. ಅಲ್ಲಿದ್ದಂತಹ USSR ಅವ್ರನ್ನ ಹೊರಗಡೆ ಹಾಕ್ಬೇಕು ಅಂತೇಳಿ ಅಮೆರಿಕ ಅಲ್ಲಿರುವ ಮುಜಾಹಿದ್ದೀನ್ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದ್ರ ಮಧ್ಯದಲ್ಲಿ ಅಮೆರಿಕ ಯಾವ ತರದ ವ್ಯಕ್ತಿಗೆ ಜನ್ಮ ನೀಡುತ್ತೆ ಅಂದ್ರೆ ಅವನೇ ಅಮೆರಿಕಾಗೆ ಒಂದು ದೊಡ್ಡ ತಲೆನೋವಾಗಿ ಬದಲಾಗ್ತಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅಮೆರಿಕದ ಬದ್ಧ ವೈರಿ ಆಗಿದ್ದಂತಹ ಇದೇ ಒಸಾಮಾ ಬಿನ್ ಲಾಡನ್. ಒಸಾಮಾ ಬಿನ್ ಲಾಡನ್ ಸೌದಿ ಅರೇಬಿಯಾದ
ಒಂದು ರಿಚ್ ಫ್ಯಾಮಿಲಿನಲ್ಲಿ ಹುಟ್ಟಿದಂತ ಹುಡುಗ. ಅಂಡ್ ಆತನ ಎಜುಕೇಶನ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಆತ ಓದೋದ್ರಲ್ಲೂ ಕೂಡ ತುಂಬಾ ಮುಂಚೂಣಿನಲ್ಲಿದ್ದ. ಒಂದು ಬಿಸ್ನೆಸ್ ಫ್ಯಾಮಿಲಿನಲ್ಲಿ ಬೆಳೆದು ಬಂದಿದ್ರು ಕೂಡ ಲಾಡಿನ್ ಯಾವಾಗ್ಲೂ ಒಂದು ಕನ್ಸರ್ವೇಟಿವ್ ಥಾಟ್ ಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದ. ಈತನ ಪ್ರೋ ಇಸ್ಲಾಮಿಕ್ ಥಾಟ್ ಗಳು ಎಷ್ಟರ ಮಟ್ಟಿಗಿದ್ವು ಅಂದ್ರೆ ಆತನನ್ನ ಒಂದು ತರದ ರಾಡಿಕಲ್ ಪರ್ಸನ್ ಆಗಿ ಕನ್ವರ್ಟ್ ಮಾಡಿದ್ವು. ಲಾಡಿನ್ ಇಸ್ಲಾಮಿಕ್ ಟೀಚಿಂಗ್ ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಆಗಿದ್ದ. ಅವನ ಪ್ರಕಾರ ಭೂಮಿ ಮೇಲೆ ಇಸ್ಲಾಂ ಧರ್ಮ ಮಾತ್ರ ಇರಬೇಕು, ಅದ್ರ ಒಟ್ಟಿಗೆ ಎಲ್ಲರೂ ಸರಿಯಾದ ಕಾನೂನನ್ನ ಫಾಲೋ ಮಾಡಬೇಕು ಅಂತ ಹೇಳಿ. ಈತ ಯಾವಾಗ್ಲೂ ವೆಸ್ಟರ್ನ್ ಕಂಟ್ರಿಗಳನ್ನ ಬ್ಲೇಮ್ ಮಾಡ್ತಾ ಇದ್ದ, ಇಸ್ಲಾಂ ಕಲ್ಚರ್ ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಅಮೆರಿಕವನ್ನ ಇಸ್ಲಾಂ ಮತ್ತು ಇಸ್ಲಾಂ ಕಂಟ್ರಿಗಳ ವೈರಿಗಳು ಅಂತಾನೆ ಮೆನ್ಷನ್ ಮಾಡ್ತಿದ್ದ. ಎಸ್ಪೆಷಲಿ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಯುದ್ಧದಲ್ಲೂ ಕೂಡ ಅಮೆರಿಕ ಯಾವಾಗ್ಲೂ ಇಸ್ರೇಲ್ ನ ಪರವಾಗಿ ಮತ್ತೆ ಅರಬರ ವಿರುದ್ಧವಾಗಿ ನಿಲ್ತಾ ಇತ್ತು. ಈ ಒಂದು ಕಾರಣದಿಂದಾನು ಲಾಡಿನ್ ಅಮೆರಿಕವನ್ನ ತುಂಬಾ ದ್ವೇಷ ಮಾಡ್ತಾ ಇದ್ದ. ಈತನಿಗೆ ಅಮೆರಿಕದ ಬಗ್ಗೆ ಇದ್ದಂತಹ ದ್ವೇಷ ಏನಿದೆ ಈತನನ್ನ ಮುಸ್ಲಿಂ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ ಗಳಿಗೆ ಹತ್ರ ಮಾಡುತ್ತೆ. ಅಂಡ್ ಈತನ ಭಾಷಣಗಳು, ಈತನ ಫೈನಾನ್ಷಿಯಲ್ ಸಪೋರ್ಟ್ ಗಳು ಬೇರೆ ಬೇರೆ ಮುಸ್ಲಿಂ ದೇಶಗಳನ್ನ ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟ್ರೀಮಿಸ್ಟ್ ಮುಸ್ಲಿಂಗಳ ಮಧ್ಯದಲ್ಲಿ ಈತ ತುಂಬಾ ಫೇಮಸ್ ಆಗಿರ್ತಾನೆ. 1990 ಮತ್ತೆ 1991 ನಲ್ಲಿ ನಡೆದಂತಹ ಗಲ್ಫ್ ವಾರ್ ನಲ್ಲಿ ಇರಾಕ್ ಮೇಲೆ ಅಮೆರಿಕ ಯಾವಾಗ ಅಟ್ಯಾಕ್ ಮಾಡತ್ತೆ, ಅದರಿಂದಾಗಿ ಈತನಿಗೆ ಮತ್ತೆ ಅಮೆರಿಕದ ಮೇಲೆ ಇದ್ದಂತ ದ್ವೇಷ ಹೆಚ್ಚಾಗುತ್ತೆ. ಮುಸ್ಲಿಂ ದೇಶಗಳಲ್ಲಿ ಅಮೆರಿಕದ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಇರೋದು ಲಾಡೆನ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದರೊಟ್ಟಿಗೆನೆ ಕುವೈತ್, ಸೌದಿ ಅರೇಬಿಯಾ, ಸೊಮಾಲಿಯಾದಲ್ಲಿ ಅಮೆರಿಕನ್ ಇಂಟರ್ವೆನ್ಷನ್ ಜಾಸ್ತಿ ಆಗ್ತಿರೋದನ್ನು ಈತ ಅಬ್ಸರ್ವ್ ಮಾಡ್ತಾ ಇದ್ದ. ಅಂಡ್ ಅಮೆರಿಕ ಇಸ್ರೇಲ್ ಅನ್ನ ಓಪನ್ಲಿ ಸಪೋರ್ಟ್ ಮಾಡ್ತಿರೋದು ಕೂಡ ಇಸ್ಲಾಂನ ವಿರುದ್ಧವಾಗಿದೆ ಅಮೆರಿಕ ಅನ್ನೋದಕ್ಕೆ ಆತ ಒಂದು ಸಾಕ್ಷಿ ಅನ್ನೋದನ್ನ ಅನ್ಕೊಂಡಿದ್ದ. ಈ ಎಲ್ಲ ಕಾರಣಗಳು ಅಮೆರಿಕ ಯಾವತ್ತಿದ್ರು ಮುಸ್ಲಿಮರಿಗೆ ಶತ್ರು ಅನ್ನೋ ತರ ಅವನಿಗೆ ಅನ್ಸಿತ್ತು. ನೋಡಿ, ಮೊದಲು ಯಾವ ಬಿನ್ ಲಾಡೆನ್ ಅಮೆರಿಕದವರ ಜೊತೆನೆ ಸೇರ್ಕೊಂಡು USSR ನ ಅಫ್ಘಾನಿಸ್ತಾನದಿಂದ ಹೊರ ಹಾಕಬೇಕು ಅಂತ ಹೇಳಿ ಹೋರಾಡ್ತಾ ಇದ್ನು, ಅದೇ ಲಾಡೆನ್ ಈಗ ಅಮೆರಿಕದ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 1979 ನಲ್ಲಿ USSR ನ ಟ್ರೂಪ್ಗಳು ಅಫ್ಘಾನಿಸ್ತಾನದಲ್ಲಿದ್ದಂತಹ ಕಮ್ಯುನಿಸ್ಟ್ ಗವರ್ಮೆಂಟ್ ಗೆ ಯಾವಾಗ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಒಸಾಮಾ ಬಿನ್ ಲಾಡೆನ್ ಮುಜಾಹಿದ್ದೀನ್ ಗಳಿಗೆ ಫಂಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತ ಫಂಡಿಂಗ್ ಮಾಡೋದಕ್ಕೆ ರೀಸನ್ ಏನಾಗಿತ್ತು ಅಂದ್ರೆ USSR ನ ಇನ್ಫ್ಲೂಯೆನ್ಸ್ ಅಫ್ಘಾನಿಸ್ತಾನದಲ್ಲಿ ಜಾಸ್ತಿ ಆಗ್ಬಾರ್ದು ಅಂತ ಹೇಳಿ. ಅದೇ ತರನೇ ಅಮೆರಿಕನು ಕೂಡ ಅಫ್ಘಾನಿಸ್ತಾನದ ಯುವಕರನ್ನ ಮುಜಾಹಿದ್ದೀನ್ಗೆ ಸೇರ್ಕೊಳ್ಳೋದಕ್ಕೋಸ್ಕರನು ಫಂಡಿಂಗ್ ಮಾಡ್ತಾ ಇದ್ರು. ಅಮೆರಿಕಕ್ಕೂ ಕೂಡ USSR ನ ಅಫ್ಘಾನಿಸ್ತಾನದಿಂದ ಹೊರಗಾಕ್ಬೇಕಾಗಿತ್ತು. ಹಾಗಾಗಿ ಎಲ್ಲಾ ತರದ ಸಹಾಯನೂ ಕೂಡ ಮುಜಾಹಿದ್ದೀನ್ಗೆ ಅಮೆರಿಕ ಮಾಡ್ತಾ ಇತ್ತು. ಆದ್ರೆ ಆ ಹಂತಕ್ಕೆ ಅಮೆರಿಕಕ್ಕೆ ಗೊತ್ತಿರಲಿಲ್ಲ ಮುಸ್ಲಿಂ ದೇಶಗಳಲ್ಲಿ ಜಿಹಾದ್ ನ ಹೆಸರಿನಲ್ಲಿ ಮಾಡ್ತಿದ್ದಂತಹ ವೈಲೆನ್ಸ್ ಮಾಡೋರ್ಗೆ ಇದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿ. ಇವನ್ ಅದೇ ಸಮಯದಲ್ಲೇ ಈ ಬಿನ್ ಲಾಡೆನ್ ಕೂಡ ಮುಜಾಹಿದ್ದೀನ್ ಅವ್ರ ಜೊತೆಗೆ ಸೇರ್ಕೊಂಡಿದ್ದ. ಅವರೊಟ್ಟಿಗೆ ಇದ್ದು ಜಿಹಾದಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ. ಆ ಕ್ಷಣಕ್ಕೆ ಅಮೆರಿಕ ಯೋಚನೆ ಮಾಡ್ತಾ ಇತ್ತು, ನಾವು ಸಪೋರ್ಟ್ ಮಾಡಿರುವಂತಹ ಈ ಮುಜಾಹಿದ್ದೀನ್ ಗುಂಪೇನಿದೆ ಇದು USSR ಅವರ ಅಪೋಸಿಟ್ ಆಗಿ ಹೋರಾಡೋದಕ್ಕೋಸ್ಕರ ಮಾತ್ರ ಇದೆ ಅಂತ ಹೇಳಿ. ಆದ್ರೆ ಮುಸ್ಲಿಂ ಎಕ್ಸ್ಟ್ರೀಮಿಸ್ಟ್ ಥಾಟ್ ಗಳನ್ನ ಹೊಂದಿದ್ದಂತಹ ಈ ಲಾಡೆನ್ ಆದ್ರೆ ಇಡೀ ಜಗತ್ತನ್ನೇ ಇಸ್ಲಾಂ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂತಹ ಥಾಟ್ ಅಲ್ಲಿ ಇದ್ದ. ಇದ್ರ ಮಧ್ಯದಲ್ಲಿ ಅಮೆರಿಕ ಇದೆಲ್ಲದರಿಂದ ದೂರ ಇರಬೇಕು ಅನ್ನೋ ಅಷ್ಟರೊಳಗಡೆನೆ ಅಮೆರಿಕದ ಪ್ರತಿಯೊಂದು ಹೆಜ್ಜೆಗಳು ಕೂಡ ಈ ಲಾಡೆನ್ ನ ಕಣ್ಣಿಗೆ ಚುಚ್ಚೋ ತರ ಮಾಡ್ತಾ ಇತ್ತು. ಇಲ್ಲಿವರೆಗೂ ಮುಜಾಹಿದ್ದೀನ್ ಅವರ ಜೊತೆ ಸೇರ್ಕೊಂಡು USSR ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಂತಹ ಲಾಡೆನ್ ಅಮೆರಿಕದ ವಿರುದ್ಧವಾಗಿ ತನ್ನ ಪತ್ವಗಳ ಮೂಲಕ ಬೆಂಕಿ ಮಳೆ ಸುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಾಡೆನ್ ಆಗಸ್ಟ್ 1996 ನಲ್ಲಿ ಅಮೆರಿಕದ ವಿರುದ್ಧವಾಗಿ ಒಂದು ಪತ್ವನ ಹೊರಡಿಸಿ ಜಿಹಾದ್ ನ ಘೋಷಣೆ ಮಾಡ್ತಾನೆ. ಅದಾದ್ಮೇಲೆ ಫೆಬ್ರವರಿ 1998 ನಲ್ಲಿ ಇನ್ನೊಂದು ಪತ್ವನ ಹೊರಡಿಸಿ ಆ ಆದೇಶದಲ್ಲಿ ಆತ ಹೇಳ್ತಾನೆ, ಜಗತ್ತಿನ ಮೇಲೆ ಅಮೆರಿಕನ್ಸ್ ಎಲ್ಲೇ ಕಂಡ್ರು ಕೂಡ ಅವರನ್ನ ಸಾಯಿಸಬೇಕು ಅಂತ ಹೇಳಿ. ನೋಡಿ, ಈತ ಏನ್ ಧಾರ್ಮಿಕ ಆದೇಶಗಳು ಪತ್ವಗಳನ್ನ ಹೊರಡಿಸ್ತಾ ಇದ್ದ, ಇದು ಬರೀ ಅಲ್ಲಿರುವಂತಹ ರಾಜಕಾರಣಿಗಳು ಮತ್ತೆ ಮಿಲಿಟರಿ ಅಫಿಷಿಯಲ್ಸ್ ಅಷ್ಟೇ ಅಲ್ಲದೇನೆ ಅಮೆರಿಕನ್ ಸಾಮಾನ್ಯ ಸಿಟಿಸನ್ಸ್ಗೂ ಕೂಡ ಅನ್ವಯ ಆಗ್ತಾ ಇತ್ತು. ಇವನ್ 2001ರಲ್ಲಿ ಆತ ಅಟ್ಯಾಕ್ ಮಾಡಿದ್ಮೇಲೂ ಲೆಟರ್ ಟು ದ ಅಮೆರಿಕನ್ ಪೀಪಲ್ ಅಂತ ಒಂದು ಲೆಟರ್ ಬರೆದಿದ್ದ. ಅದರಲ್ಲಿ ಮೆನ್ಷನ್ ಮಾಡಿರ್ತಾನೆ, ನಿಮ್ಮ ಅಮೆರಿಕನ್ ಗೌರ್ಮೆಂಟ್ ಯಾವಾಗ್ಲೂ ಇಸ್ಲಾಂನ ವಿರುದ್ಧವಾಗಿದೆ ಅಂಡ್ ಜಗತ್ನಲ್ಲಿ ಎಲ್ಲೇ ಯಾವುದೇ ಇಸ್ಲಾಂ ವಿರುದ್ಧವಾಗಿ ಘಟನೆಗಳು ನಡೆದ್ರೂ ಕೂಡ ಅದನ್ನ ಅಮೆರಿಕ ಸಪೋರ್ಟ್ ಮಾಡುತ್ತೆ. ಸೊ ಆ ಕಾರಣದಿಂದಾಗಿ ಈ ಒಂದು ಅಟ್ಯಾಕ್ ಅವಶ್ಯಕತೆ ಇತ್ತು ಅಂತ ಹೇಳಿ. ಅಂಡ್ ಆ ಪತ್ರದಲ್ಲಿ ಮಲ್ಟಿಪಲ್ ವಿಷಯಗಳನ್ನ ಮೆನ್ಷನ್ ಮಾಡಿರ್ತಾನೆ. ಅಮೆರಿಕ ಯಾವ ಟೈಮ್ ನಲ್ಲಿ ಮುಸ್ಲಿಂ ದೇಶಗಳ ವಿರುದ್ಧವಾಗಿ ನಿಂತ್ಕೊಂಡಿತ್ತು ಅನ್ನೋದ್ರ ಬಗ್ಗೆನೂ ಕೂಡ. ನೋಡಿ, CIA ಆಲ್ರೆಡಿ ಲಾಡಿನ್ ಮತ್ತೆ ಅಲ್ ಖೈದಾ ಟೀಮ್ ನವ್ರನ್ನ ಹುಡುಕ್ತಾ ಇದ್ರು. ಅಂತದ್ರ ಮಧ್ಯದಲ್ಲೇ ಈ ತರದ ದೊಡ್ಡ ಅಟ್ಯಾಕ್ ಗಳಾದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಬೇಕಾಗಿರ್ಲಿಲ್ಲ. ಆ ಟೈಮ್ ನಲ್ಲಿ ಅಲ್ ಖೈದಾದ ಲೀಡರ್ಶಿಪ್ ನು ಕೂಡ ಇದೇ ಲಾಡಿನ್ ನೋಡ್ಕೋತಾ ಇದ್ದ. ಅಮೆರಿಕದ CIA ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿತ್ತು, ಸೌದಿ ಅರಬ್ ಅವ್ರ ಜೊತೆಗೆ ನಮ್ಮ ಎಷ್ಟೇ ಒಳ್ಳೆಯ ರಿಲೇಶನ್ಶಿಪ್ ಇದ್ರೂ ಕೂಡ ನಾವು ತಗೊಂಡಿರುವಂತಹ ಸ್ಟ್ಯಾಂಡ್ ಗಳೇನಿದಾವೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ವಿಚಾರದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಲಾಡಿನ್ ಅಮೆರಿಕವನ್ನ ಬದ್ಧ ಬೈರಿ ಅಂತ ಹೇಳಿ ಇಟ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ.
ಸೌದಿ ಅರೇಬಿಯಾದಲ್ಲಿ ಹುಟ್ಟಿರುವಂತಹ ಬಿನ್ ಲಾಡನ್ಗೆ ಮುಸ್ಲಿಂ ದೇಶಗಳಲ್ಲಿರುವಂತಹ ಅಮೆರಿಕನ್ ಇನ್ಫ್ಲೂಯೆನ್ಸ್ ಏನಿದೆ ಅದನ್ನ ತುಂಬಾನೇ ವಿರೋಧ ಮಾಡ್ತಾ ಇದ್ದ. ಸೊ ಅದೇ ಕಾರಣದಿಂದಾನೇ ಈ ಅಟ್ಯಾಕ್ ಅನ್ನ ಆತ ಪ್ಲಾನ್ ಮಾಡಿದ್ದ. ಅಮೆರಿಕದ ಮೇಲೆ ಆಲ್ರೆಡಿ ಹಲವಾರು ದಾಳಿಗಳನ್ನ ಮಾಡಿರುವಂತಹ ಬಿನ್ ಲಾಡನ್ ಬಗ್ಗೆ ಸೌದಿ ಅರೇಬಿಯಾಗೂ ಕೂಡ ಗೊತ್ತಿತ್ತು. ಸೊ ಹಾಗಾಗಿ 1994ರಲ್ಲಿನೇ ಆತನನ್ನ ಒಬ್ಬ ಟೆರರಿಸ್ಟ್ ಅಂತ ಘೋಷಣೆ ಮಾಡಿ ಆತನಿಗೋಸ್ಕರ ಸೌದಿ ಅರೇಬಿಯಾ ಕೂಡ ಹುಡುಕ್ತಾ ಇತ್ತು. ಆದ್ರೆ ಲಾಡನ್ ತಾನು ಹುಟ್ಟಿರುವಂತಹ ದೇಶ ಸೌದಿ ಅರಬ್ನ ಬಿಟ್ಟು ಅಫ್ಘಾನಿಸ್ತಾನಿಗೆ ಬಂದು ತಾಲಿಬಾನಿಗಳ ಜೊತೆಗೆ ಸೆಟಲ್ ಆಗಿದ್ದ. ಆ ಸಂದರ್ಭದಲ್ಲಿ ಅಮೆರಿಕ ತಾಲಿಬಾನ್ ನ ಕೇಳುತ್ತೆ ಒಸಾಮಾ ಬಿನ್ ಲಾಡನ್ ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ. ಬಟ್ ತಾಲಿಬಾನಿಗಳು ಇದಕ್ಕೆ ಒಪ್ಕೊಳ್ಳಲ್ಲ. ಆತ ನಮ್ಮ ಗೆಸ್ಟ್, ನೀವೇನಾದ್ರೂ ಪ್ರೂಫ್ ಕೊಡಿ ಆತ ಇನ್ವಾಲ್ವ್ ಆಗಿದ್ದಾನೆ ಆದ್ರೆ ಮಾತ್ರ ನಾವು ನಿಮ್ಗೆ ಆತನನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ತಾಲಿಬಾನ್ಗಳು ಅಮೆರಿಕದವರ ಬೇಡಿಕೆನ ರೆಫ್ಯೂಸ್ ಮಾಡ್ತಾರೆ ಅವಾಗ ಅಮೆರಿಕ ನ್ಯಾಟೋ ಮತ್ತೆ ಕೆಲವೊಂದಿಷ್ಟು ದೇಶಗಳೊಟ್ಟಿಗೆ ಸೇರ್ಕೊಂಡು ಗ್ಲೋಬಲ್ ವಾರ್ ಆನ್ ಟೆರರಿಸಂ ಅಂತ ಹೇಳಿ ತಾಲಿಬಾನಿಗಳ ವಿರುದ್ಧ ಯುದ್ಧ ಸಾರ್ತಾರೆ. ಅಫ್ಘಾನಿಸ್ತಾನ ಮೇಲೆ ಹಲವಾರು ಏರ್ ಸ್ಟ್ರೈಕ್ ಮಾಡೋದ್ರ ಒಟ್ಟಿಗೆ ಹೆಚ್ಚಿನ ಟ್ಯಾರಿಫ್ ಕೂಡ ಹಾಕಲಾಗುತ್ತೆ. ಇವನ್ ಬಿನ್ ಲಾಡನ್ ನ ಹಿಡಿಯೋದಕ್ಕೋಸ್ಕರ ಅಮೆರಿಕದ ಸೈನಿಕರು ಅಫ್ಘಾನಿಸ್ತಾನದಲ್ಲೇನೆ ತಮ್ಮ ತಮ್ಮ ಕ್ಯಾಂಪ್ ಗಳನ್ನ ಹಾಕೊಂಡು ಆತನನ್ನ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎಷ್ಟೇ ಸರ್ಚ್ ಆಪರೇಷನ್ ಗಳನ್ನ ಮಾಡಿದ್ರು ಈ ಬಿನ್ ಲಾಡನ್ ನ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಅಮೆರಿಕದವರಿಗೆ ಸಿಗ್ತಾ ಇರಲಿಲ್ಲ. 1998ರಿಂದಾನೇ ಈತ ಮೊಬೈಲ್ ಯೂಸ್ ಮಾಡೋದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದ. ಅದ್ರ ಬಗ್ಗೆ ಅಮೆರಿಕದ CIA ಅವ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿತ್ತು. ನಾನು ನಿಮ್ಗೆ ಹಿಂದೆ ಮೆನ್ಷನ್ ಮಾಡಿದ್ದೆ ಅಮೆರಿಕದ ಎಂಬಸಿಗಳನ್ನು ಕೂಡ ಈತ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದ ಅಂತ ಹೇಳಿ. ಆ ಟೈಮ್ ನಲ್ಲೇ ಆಲ್ರೆಡಿ ಈತ ಅಮೆರಿಕನ್ನರ ವಿರೋಧ ಕಟ್ಕೊಂಡಿದ್ದ. ಸೊ ಹಾಗಾಗಿ ಅಮೆರಿಕದ CIA ಅವರು ನನ್ನ ಸರ್ಚ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದಂತಹ ಲಾಡನ್ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಒಬ್ಬರಿಂದ ಒಬ್ಬರಿಗೆ ಮೆಸೇಜ್ ತಿಳಿಸೋದಕ್ಕೋಸ್ಕರ ಮನುಷ್ಯರನ್ನೇ ತನ್ನ ಕೊರಿಯರ್ ಆಗಿ ಯೂಸ್ ಮಾಡ್ತಾ ಇದ್ದ. ಆದ್ರೆ ಈ ಘಟನೆ ಆಗಿ 1 ತಿಂಗಳು ಆದ್ಮೇಲೆ ಅಮೆರಿಕದ CIA ಅವರಿಗೆ ಗೊತ್ತಾಗುತ್ತೆ ಲಾಡಿನ್ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ ಬಾರ್ಡರ್ ನಲ್ಲಿರುವಂತಹ ತೋರಾ ಬೋರಾ ಅನ್ನುವಂತಹ ಗುಹೆಗಳಲ್ಲಿ ಅಡುಕೊಂಡು ಕೂತಿದ್ದಾನೆ ಅಂತ ಹೇಳಿ. ಆಫ್ಟರ್ ದಿಸ್ ಅಮೆರಿಕ ತೋರಾ ಬೋರಾ ಪ್ಲೇಸ್ ಮೇಲೆ ಒಂದು ಭೀಕರವಾದಂತಹ ಬಾಂಬ್ ಗಳ ಮಳೆನೆ ಸುರಿಸುತ್ತೆ. 30th ನವೆಂಬರ್ ಇಂದ ಸ್ಟಾರ್ಟ್ ಆದಂತಹ ಈ ಬಾಂಬಿಂಗ್ 70th ಡಿಸೆಂಬರ್ ವರೆಗೂ ಕೂಡ ನಡೆಯುತ್ತೆ. ಈ ಒಂದು ಆಪರೇಷನ್ ನಲ್ಲಿ ಅಮೆರಿಕದವರೊಟ್ಟಿಗೆ ಬ್ರಿಟನ್ ಮತ್ತೆ ಜರ್ಮನಿ ಅವರು ಇನ್ವಾಲ್ವ್ ಆಗಿದ್ರು. ಯುನೈಟೆಡ್ ಏರ್ಫೋರ್ಸ್ ನವರು ಹಾಕ್ತಿದ್ದಂತಹ ಬಾಂಬ್ ದಾಳಿಗಳಿಗೆ ಆ ಬೆಟ್ಟ ಗುಡ್ಡಗಳು ಅಲ್ಲೋಲ ಕಲ್ಲೋಲವಾಗಿದ್ವು ಅಂತಾನೆ ಹೇಳ್ಬೋದು. ತಿಂಗಳ ಗಟ್ಟಲೆ ನಡೆದಂತಹ ಯುದ್ಧಗಳಲ್ಲಿ ಈ ಲಾಡೆನ್ ನ ಪರವಾಗಿ ಯುದ್ಧ ಮಾಡ್ತಿದ್ದಂತಹ 200 ಜನರು ಸಾವನ್ನಪ್ತಾರೆ. ಅಮೆರಿಕನ್ ಏರ್ಫೋರ್ಸ್ ಅವರು ಆತನ ಮೇಲೆ ಎಷ್ಟೇ ಅಡ್ವಾನ್ಸ್ ಆಗಿದ್ದಂತಹ ಬಾಂಬ್ ಗಳಿಂದ ದಾಳಿ ಮಾಡಿದ್ರು ಲಾಡೆನ್ ನ ಒಟ್ಟಿಗೆ ಇದ್ದಂತಹ 106 ಜನರನ್ನ ಸಾಯಿಸಿದ ಮೇಲೂ ಕೂಡ ಅಮೆರಿಕದವರಿಗೆ ನಿರಾಶೆನೆ ಕಾದಿತ್ತು ಅಂತಾನೆ ಹೇಳ್ಬೋದು. ಲಾಡೆನ್ ಅಫ್ಘಾನಿಸ್ತಾನ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಪಾಕಿಸ್ತಾನ್ಗೆ ಎಂಟರ್ ಆಗಿದ್ದ. ಅಮೆರಿಕ ಇಷ್ಟೊಂದು ಅಗ್ರೆಸಿವ್ ಆಗಿ ಇಷ್ಟೊಂದು ಬೆಸ್ಟ್ ಪ್ಲಾನ್ ಮೂಲಕ ಆತನ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಬಿನ್ ಲಾಡನ್ ಅಲ್ಲಿಂದ ತಪ್ಪಿಸ್ಕೊಂಡಿದ್ದ. ಈ ಎಲ್ಲಾ ಅಟ್ಯಾಕ್ ಗಳಿಂದ ತಪ್ಪಿಸ್ಕೊಂಡು ಆತ ಅಫ್ಘಾನಿಸ್ತಾನದ ಬಾರ್ಡರ್ ಇಂದ ಪಾಕಿಸ್ತಾನ್ಗೆ ಎಂಟರ್ ಆಗಿದ್ದ. ಆದ್ರೆ ಅಮೆರಿಕನ್ ಅವರಿಗೆ ಬಿನ್ ಲಾಡನ್ ಸಿಗದೇ ಇದ್ರು ಕೂಡ ಬಿನ್ ಲಾಡನ್ ಒಟ್ಟಿಗೆ ಇದ್ದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಜನರು ಸಿಕ್ಕಿರ್ತಾರೆ. ಇವರೆಲ್ಲರನ್ನ ಇಟ್ಕೊಂಡು ಅಮೆರಿಕದ CIA ಲಾಡನ್ ನ ಹುಡುಕೋದಕ್ಕೋಸ್ಕರ ಬಲೆ ಹೆಣಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ವರ್ಷಗಳು ಕಳೀತಾ ಹೋಗ್ತವೆ. ಲಾಡನ್ ಯಾರ ಕೈಗೂ ಕೂಡ ಸಿಗ್ತಾ ಇರಲ್ಲ. ಎಷ್ಟು ವರ್ಷಗಳ ಕಾಲ ಒಸಾಮಾ ಬಿನ್ ಲಾಡನ್ ನ ಹಿಡಿಯೋದಕ್ಕೋಸ್ಕರ ಅಮೆರಿಕದ ಸರ್ಚ್ ಆಪರೇಷನ್ ಗಳು ನಡೀತಾನೆ ಬಂದ್ವು. ಬಟ್ ಆದ್ರೆ ಅವ್ರ ಕೈಗೆ ಅಷ್ಟು ಇಂಪಾರ್ಟೆಂಟ್ ಅನ್ನುವಂತ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ. ಆದ್ರೆ 2009ರಲ್ಲಿ ಆದಂತಹ ಎಲೆಕ್ಷನ್ ನಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಬರಾಕ್ ಒಬಾಮಾ ಅವರು ಆಯ್ಕೆ ಆಗ್ತಾರೆ. ಬರಾಕ್ ಒಬಾಮಾ ಪ್ರೆಸಿಡೆಂಟ್ ಆದ್ಮೇಲೆ ಲಾಡನ್ ನ ಹಿಡಿಯೋದಕ್ಕೋಸ್ಕರ ಇದ್ದಂತ ಸರ್ಚ್ ಆಪರೇಷನ್ ಗಳನ್ನ ಸ್ಪೀಡ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಈ ಬಿನ್ ಲಾಡನ್ ನ ಹಿಡಿಯುವಂತದ್ದು ಬರಾಕ್ ಒಬಾಮಾ ಅವರ ಅಡ್ಮಿನಿಸ್ಟ್ರೇಷನ್ ನ ಟಾಪ್ ಪ್ರಿಯಾರಿಟಿ ಆಗಿತ್ತು. ಇವನ್ ಅಡ್ಮಿನಿಸ್ಟ್ರೇಷನ್ ಆರ್ಡರ್ ಆದ್ಮೇಲೂ ಅಮೆರಿಕದ ಆರ್ಮಿ ಅವರಾಗ್ಬೋದು CIA ಅವರಾಗ್ಬೋದು ಒಸಾಮಾ ಬಿನ್ ಲಾಡನ್ ಅನ್ನ ಹುಡುಕ್ತಾ ಇದ್ರು. ಬಟ್ ಆದ್ರೂ ಯಾವುದೇ ತರನಾದಂತಹ ಸಣ್ಣ ಸುಳುವು ಅವನ ಬಗ್ಗೆ ಸಿಗ್ತಾ ಇರ್ಲಿಲ್ಲ. ನಾನ್ ನಿಮ್ಗೆ ಮೊದಲೇ ಹೇಳಿದ ಹಾಗೆ ಲಾಡನ್ ಗೆ ಸಂಬಂಧಪಟ್ಟಂಗೆ ಎಷ್ಟೋ ಜನರನ್ನ ಅಮೆರಿಕನ್ CIA ಅವರು ಅರೆಸ್ಟ್ ಮಾಡಿದ್ರು. ಯಾವುದೇ ಸುಳಿವು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಗ್ವಾಂಟೆನಿಮೋ ಬೇ ಅನ್ನುವಂತಹ ಜೈಲ್ ನಲ್ಲಿರುವ ಕೈದಿಗಳು ಇದೇ ಬಿನ್ ಲಾಡನ್ ಗೆ ಸಂಬಂಧಪಟ್ಟಿದ್ದಂತಹ ಪಾಕಿಸ್ತಾನಿ ಕೊರಿಯರ್ ನ ಬಗ್ಗೆ ಸುಳಿವು ಬಿಟ್ಕೊಡ್ತಾರೆ. ಆತನ ಹೆಸರು ಅಬು ಅಹಮದ್ ಅಲ್ ಕುವೈತಿ. ಇದಾದ್ಮೇಲೆ CIA ಅವರು ಈತನನ್ನ ಸರ್ಚ್ ಮಾಡಿ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈತನ ಬಗ್ಗೆ 2007ರಲ್ಲಿನೇ ಒಂದು ಬಾರಿ CIA ಮುಂದೆ ಇನ್ಫಾರ್ಮೇಶನ್ ಬಂದಿತ್ತು. ಅವಾಗ್ಲೂ ಕೂಡ ಈತನಿಗೊಂದು ಬೇರೆ ಹೆಸರು ಇವ್ರ ಮುಂದೆ ಬಂದಿರುತ್ತೆ. ಈತನ ನಿಜವಾದ ಹೆಸರು ಇಬ್ರಾಹಿಂ ಸಯೀದ್ ಅಹಮದ್ ಆಗಿತ್ತು. ಅಲ್ ಖೈದಾ ಸಂಘಟನೆಯಲ್ಲಿರುವಂತಹ ಒಬ್ಬ ಆಕ್ಟಿವ್ ಮೆಂಬರ್ ಆಗಿದ್ದ. ಅದ್ರ ಒಟ್ಟಿಗೆನೆ ಒಸಾಮಾ ಬಿನ್ ಲಾಡನ್ ನ ಫೇವರೇಟ್ ಕೊರಿಯರ್ ಆಗಿದ್ದ. ಇಲ್ಲಿವರೆಗೂ ಒಂದು ಸುಳಿವು ಇಲ್ಲದೆ ಇರುವಂತಹ CIA ಅವರಿಗೆ ಸಿಕ್ಕಂತ ಈ ಸುಳಿವು ತುಂಬಾನೇ ಚೇಂಜಸ್ ನ ತಂದ್ಕೊಡುತ್ತೆ. ಈತನನ್ನ 2 ವರ್ಷಗಳ ಕಾಲ ಫಾಲೋ ಮಾಡ್ತಿದ್ದಂತಹ CIA ಅವರಿಗೆ ಗೊತ್ತಾಗುತ್ತೆ ಈತ ಪಾಕಿಸ್ತಾನದ
ಅಬೋಟಾಬಾದ್ ನಲ್ಲಿ ಇರ್ತಾನೆ ಅಂತ ಹೇಳಿ. ಬಟ್ ಈತನ ಮನೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಿರಲ್ಲ. ಆದ್ರೆ ಇದೆಲ್ಲದ್ರ ಮಧ್ಯದಲ್ಲೇನೆ ಡಿಸೆಂಬರ್ 2009 ಆದಂತ ಒಂದು ಘಟನೆ ಏನಿದೆ ಇಡೀ ಅಮೆರಿಕವನ್ನ ಮತ್ತೊಂದು ಬಾರಿ ಅಲುಗಾಡಿಸಿತ್ತು. ಏನಂದ್ರೆ ಈ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ ಬಾರ್ಡರ್ ನಲ್ಲಿ ಸಿಐಎದವರು ಅವರ ಸರ್ಚ್ ಆಪರೇಷನ್ ಗೋಸ್ಕರ ಒಂದು ದೊಡ್ಡ ಕ್ಯಾಂಪ್ ಸೆಂಟರ್ ಮತ್ತೆ ಮಿಲಿಟರಿ ಬೆಟಾಲಿಯನ್ ನ ಡಿಪ್ಲಾಯ್ ಮಾಡಿದ್ರು. ಈ ಒಂದು ಬೇಸ್ ಕ್ಯಾಂಪ್ ನಿಂದನೇ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಬಾರ್ಡರ್ ಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ಡ್ರೋನ್ ಗಳ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಗೋತಾ ಇದ್ರು. 30th ಡಿಸೆಂಬರ್ಗೆ ಎಲ್ಲರೂ ಈ ಕ್ಯಾಂಪ್ ಅಲ್ಲಿ ಹೊಸ ವರ್ಷನ ಸ್ವಾಗತ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ರೆ ಅಲ್ ಖೈದಾ ಸಂಘಟನೆಗೆ ಸಂಬಂಧಪಟ್ಟಂತಹ ಒಬ್ಬ ಬಾಂಬರ್ ಕಾರ್ ನಲ್ಲಿ ಬಂದು ಆ ಒಂದು ಕ್ಯಾಂಪ್ ನ ಗೇಟ್ ಗೆ ಡಿಕ್ಕಿ ಹೊಡೆದು ಬ್ಲಾಸ್ಟ್ ಮಾಡ್ತಾನೆ. ಈ ಒಂದು ಘಟನೆಯಲ್ಲಿ ಅಮೆರಿಕದ ಸಿಐಗೆ ಸಂಬಂಧಪಟ್ಟಂತಹ 7 ಜನ ಟಾಪ್ ರ್ಯಾಂಕಿಂಗ್ ಆಫೀಸರ್ಸ್ ಗಳು ಸಾವನ್ನಪ್ಪಿದ್ರೆ ತುಂಬಾ ಜನ ಗಾಯಗೊಳ್ತಾರೆ. ಈ ಘಟನೆ ಅಮೆರಿಕದ ತಾಳ್ಮೆ ಕಟ್ಟೆನ ಒಡೆದು ಹಾಕಿತ್ತು. ಈ ಒಂದು ಘಟನೆ ಆ ಒಂದು ಇನ್ವೆಸ್ಟಿಗೇಷನ್ ನ ಇನ್ನೂ ಜೋರಾಗಿ ಮಾಡೋ ತರ ಪ್ರಚೋದಿಸುತ್ತೆ. ನೆಕ್ಸ್ಟ್ ಆಗಸ್ಟ್ 2010 ಅಲ್ ಕುವೈತಿಯ ಪಾಕಿಸ್ತಾನ್ ಅಬೋಟಾಬಾದ್ ನ ರೆಸಿಡೆನ್ಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಸಿಐ ಅವ್ರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಅದಾದ್ಮೇಲೂ ಅವನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಡೈಲಿ ಆತ ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಅವಾಗ ಅವ್ರಿಗೊಂದ್ ಸ್ವಲ್ಪ ಶಾಕಿಂಗ್ ಅನ್ನೋ ತರನೇ ಈ ಅಲ್ ಕುವೈತಿ ಪಾಕಿಸ್ತಾನದ ಅಬೋಟಾಬಾದ್ ನಲ್ಲಿರುವಂತಹ ಒಂದು ಸೆಕ್ಯೂರ್ಡ್ ಕಾಂಪೌಂಡ್ ನಲ್ಲಿರೋ ಬಿಲ್ಡಿಂಗ್ ಗೆ ಹೋಗೋದು ಬರೋದು ಕಂಡು ಬರುತ್ತೆ. ಇನಿಷಿಯಲಿ ಸಿಐಎದವ್ರಿಗೆ ಅನ್ಸುತ್ತೆ ಈ ಒಂದು ಕಾಂಪೌಂಡ್ ಅನ್ನ ಅಲ್ ಖೈದಾದ ಸಂಘಟನೆಯಲ್ಲಿರುವಂತಹ ಟಾಪ್ ಲೀಡರ್ಸ್ ಯಾರಾದ್ರೂ ಬಂದು ಹೋಗ್ಲಿಕ್ಕೋಸ್ಕರ ಮಾಡಿರ್ಬೋದು ಅಂತ ಹೇಳಿ. ನೋಡಿ, ಆ ಸೇಫ್ ಹೌಸ್ ನಲ್ಲಿ ಬಿನ್ ಲಾಡನ್ ಇದಾನ ಇಲ್ವಾ ಅನ್ನೋ ಕನ್ಫರ್ಮೇಶನ್ ಇಲ್ದೇನೆ ಅದ್ರ ಮೇಲೆ ಅಟ್ಯಾಕ್ ಮಾಡುವಂತದ್ದು ತುಂಬಾ ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅಮೆರಿಕನ್ ಗೌರ್ಮೆಂಟ್ ಅವರು ಸ್ಯಾಟಲೈಟ್ ಫೋಟೋಸ್ ಮತ್ತೆ ಅಲ್ಲಿಗೆ ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನೋದನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಮನೆಗೆ ತುಂಬಾ ಜನ ಬರೋದು ಹೋಗೋದು ಮಾಡ್ತಾ ಇದ್ರು. ಬಟ್ ಒಂದು ಸಾರಿನೂ ಕೂಡ ಲಾಡನ್ ಆ ಮನೆಗೆ ಬಂದು ಹೋಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರಿಗೆ ಸಿಗಲ್ಲ. ಅಂಡ್ ಈ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವ್ರಿಗೆ ಅನ್ಸುತ್ತೆ ಈ ಮನೆನ ಬೇರೆ ಯಾರಿಗೋಸ್ಕರನೋ ಅಲ್ಲ, ಒಸಾಮಾ ಬಿನ್ ಲಾಡನ್ ಗೋಸ್ಕರನೇ ಕಟ್ಟಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಆ ಮನೆಯಲ್ಲಿದ್ದಂತಹ ಸೆಕ್ಯೂರ್ಡ್ ಕಾಂಪೌಂಡ್ಗಳು ಇವನ್ ಒಳಗಡೆ ಇರುವಂತಹ ವ್ಯಕ್ತಿಗಳು ಹೊರಗಡೆ ಓಡಾಡೋರಿಗೆ ಕಾಣಿಸ್ತಾ ಇರ್ಲಿಲ್ಲ. ಅಂಡ್ ಆ ಮನೆಗೆ ಯೂಸ್ ಆಗಿ ವೇಸ್ಟ್ ಆಗ್ತಿದ್ದಂತಹ ಯಾವುದೇ ಕಸವನ್ನು ಕೂಡ ಹೊರಗಡೆ ಹಾಕ್ತಿರ್ಲಿಲ್ಲ. ಅದೇ ಕಾಂಪೌಂಡ್ ಒಳಗಡೆನೆ ಸುಟ್ಟು ಹಾಕ್ತಾ ಇದ್ರು. ಅಂಡ್ ಆ ಕಾಂಪೌಂಡ್ ನಲ್ಲಿ ಇದ್ದಂತಹ ಮಕ್ಕಳು ಕೂಡ ಹೊರಗಡೆ ಬರ್ತಿರ್ಲಿಲ್ಲ. ಅದೇ ಕಾಂಪೌಂಡ್ ಒಳಗಡೆ ಅಷ್ಟೇನೆ ಆಡ್ತಾ ಇದ್ರು. ಇದೆಲ್ಲದನ್ನ ಅಬ್ಸರ್ವ್ ಮಾಡ್ತಿದ್ದಂತಹ ಸಿಐಎ ಅನ್ಕೋತಾರೆ ಲಾಡನ್ ಅವನಿಗೆ ಬೇಕಾಗಿರುವಂತಹ 2-3 ಜನ ಮುಖ್ಯವಾದಂತಹ ವ್ಯಕ್ತಿಗಳು, ಅದರ ಒಟ್ಟಿಗೆ ಆತನ ಮಕ್ಕಳು, ಆತನ ಕೊನೆಯ ಹೆಂಡತಿಯ ಒಟ್ಟಿಗೆ ಆ ಮನೆಯಲ್ಲಿ ಇದಾನೆ ಅಂತ ಹೇಳಿ. ಆದ್ರೆ ಅವ್ರು ಇಲ್ಲಿವರೆಗೂ ಏನೇ ಮಾಡಿದ್ರು ಕನ್ಫರ್ಮ್ ಆಗಿ ಆ ಬಿಲ್ಡಿಂಗ್ ಒಳಗಡೆ ಲಾಡಿನ್ ಇದಾನೆ ಇಲ್ವಾ ಅನ್ನೋ ಕನ್ಫರ್ಮೇಶನ್ ಇರ್ಲಿಲ್ಲ. ಸೊ ಅದನ್ನ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಇವರು ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ನ ಪ್ರಕಾರ ಪಾಕಿಸ್ತಾನದ ಡಾಕ್ಟರ್ ಆದಂತಹ ಶಕೀಲ್ ಅಫ್ರಿದಿ ಅನ್ನುವಂತಹ ಒಬ್ಬ ಡಾಕ್ಟರ್ ಜೊತೆಗೆ 1-2 ಜನ ನರ್ಸ್ ನ ಅರೇಂಜ್ ಮಾಡಿ ಆ ಒಂದು ಬಿಲ್ಡಿಂಗ್ ಒಳಗಡೆ ಫ್ರೀ ವ್ಯಾಕ್ಸಿನೇಷನ್ ಹಾಕ್ತಿವಿ ಅಂತ ಹೇಳಿ ಕಳಿಸ್ತಾರೆ. ಈ ಶಕೀಲ್ ಅಫ್ರಿದಿ ಏನಿದ್ದಾರೆ ಇದೇ ತರದ ಫಾರಿನ್ ಫ್ರೀ ವ್ಯಾಕ್ಸಿನೇಷನ್ ಗಳು ಏನು ಪಂಡೆಡ್ ಬರ್ತಾ ಇದ್ವು ಅವುಗಳನ್ನ ಇದೇ ಅಬೋಟಾಬಾದ್ ನಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ರು. ಸೊ ಹಾಗಾಗಿ ಅಮೆರಿಕದವ್ರಿಗೆ ಇದನ್ನ ಕನ್ವಿನ್ಸ್ ಮಾಡೋದು ಅಷ್ಟು ದೊಡ್ಡ ವಿಚಾರ ಆಗಿರ್ಲಿಲ್ಲ. ಸಿಐಎ ಪ್ಲಾನ್ ಆಗಿತ್ತು ಇವ್ರು ಒಳಗಡೆ ಹೋಗಿ ಆ ಮಕ್ಕಳ ಬ್ಲಡ್ ಶಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡು ಬಂದ್ರೆ ಅದನ್ನ ಬಿನ್ ಲಾಡನ್ ನ ಸ್ಯಾಂಪಲ್ ಜೊತೆಗೆ DNA ಟೆಸ್ಟ್ ಮಾಡಿಸಿದ್ರೆ ಆ ಬಿಲ್ಡಿಂಗ್ ನಲ್ಲಿ ಲಾಡನ್ ಇದಾನ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ. ಆದ್ರೆ ಈ ಫೇಕ್ ವ್ಯಾಕ್ಸಿನೇಷನ್ ಹಾಕುವಂತಹ ಪ್ರೋಗ್ರಾಮ್ ಇಂದ ಅಮೆರಿಕದ ಸಿಐಎ ಅವರಿಗೆ ಎಷ್ಟು ಹೆಲ್ಪ್ ಆಯ್ತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಒನ್ಸ್ ಒಸಾಮಾ ಬಿನ್ ಲಾಡನ್ ಅನ್ನ ಸಾಯಿಸಿದ ಮೇಲೆ 20 ದಿನ ಆದ್ಮೇಲೆ ಪಾಕಿಸ್ತಾನದ ಆರ್ಮಿ ಅವರು ಈ ಒಂದು ಡಾಕ್ಟರ್ ನ ಅರೆಸ್ಟ್ ಮಾಡ್ತಾರೆ. ಅಂಡ್ ಅಮೆರಿಕದ ಸಿಐಎ ಅವರಿಗೆ ಸಪೋರ್ಟ್ ಮಾಡಿದಂತಹ ಕಾರಣದಿಂದಾಗಿ ಈತನಿಗೆ 33 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ. ಅಮೆರಿಕದ ಮೇಲೆ ಅಟ್ಯಾಕ್ ಆಗಿ ಇಲ್ಲಿವರೆಗೂ 9 ವರ್ಷಗಳಾಗಿತ್ತು. ಆದ್ರೂ ಅಮೆರಿಕದವರು ಒಸಾಮಾ ಬಿನ್ ಲಾಡನ್ ಅನ್ನ ಹುಡುಕೋದನ್ನ ಹಾಗೆ ಕಂಟಿನ್ಯೂ ಇಟ್ಟಿದ್ರು. ಆದ್ರೆ ಒಂದಿನ ಸಿಐಎದ ಡೈರೆಕ್ಟರ್ ಆದಂತಹ ಲಿಯಾನ್ ಪೆನೆಟಾ ಅವರು ಅವರ ಟೀಮ್ ಒಟ್ಟಿಗೆ ಬರಾಕ್ ಒಬಾಮಾ ಅವ್ರನ್ನ ಮೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ರೀತಿಯಾಗಿ ನಮ್ಗೆ ಒಸಾಮಾ ಬಿನ್ ಲಾಡನ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ. ಏನಂದ್ರೆ ಈ ಬಿಲ್ಡಿಂಗ್ ನ ಬಾಲ್ಕನಿನಲ್ಲಿ ಒಬ್ಬ ಜೋರಾಗಿ ಮಾತಾಡ್ತಾ ಸ್ವಲ್ಪ ಹೊತ್ತುಗಳ ಕಾಲ ವಾಕ್ ಮಾಡೋದಕ್ಕೋಸ್ಕರ ಹೊರಗಡೆ ಬರ್ತಾ ಇದ್ದ. ಆತನನ್ನ ಸಿಐಎ ಅವರು ಪೇಸರ್ ಅಂತ ಹೇಳಿ ಹೆಸರಿಟ್ಟಿದ್ರು. ಅಂಡ್ ಈ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂತಹ ಕಸವನ್ನು ಕೂಡ ಅವ್ರು ಹೊರಗಡೆ ಎಲ್ಲೂ ಚೆಲ್ತಾ ಇರ್ಲಿಲ್ಲ. ಅದನ್ನ ಅದೇ ಬಿಲ್ಡಿಂಗ್ ನಲ್ಲೇ ಸುಟ್ಟಾಕ್ತಾ ಇದ್ರು. ಅಂಡ್ ಅದರೊಟ್ಟಿಗೆ ಈ ಬಿಲ್ಡಿಂಗ್ ನಲ್ಲಿ ಮೊಬೈಲ್ ಆಗ್ಲಿ ಲ್ಯಾಂಡ್ ಲೈನ್ ಗಳ ಕಲೆಕ್ಷನ್ ಗಳು ಕೂಡ ಇರ್ಲಿಲ್ಲ. ಸೊ ಇದೆಲ್ಲ ಕಾರಣದಿಂದಾಗಿ ಸಿಐಎ ಅವರಿಗೆ ಕನ್ಫರ್ಮ್ ಆಗಿತ್ತು ಆ ಬಿಲ್ಡಿಂಗ್ ನಲ್ಲಿ ಮೇಲ್ಗಡೆ ಓಡಾಡುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಒಸಾಮಾ ಬಿನ್ ಲಾಡನ್ ಅಂತ ಹೇಳಿ. ಇದಾದ್ಮೇಲೆ ಈ ಒಂದು ಬಿಲ್ಡಿಂಗ್ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಅನ್ನೋಂತಹ ಪ್ಲಾನ್ ಬಗ್ಗೆನೂ ಬರಾಕ್ ಒಬಾಮಾ ಅವರ ಕಡೆಯಿಂದ ಅಪ್ರೂವಲ್ ತಗೊಳ್ಳಾಗುತ್ತೆ. ಅಮೆರಿಕನ್ ಗೌರ್ಮೆಂಟ್ ಡಿಸೈಡ್ ಮಾಡ್ತಾರೆ ಈ ಒಂದು ಅಟ್ಯಾಕ್ ನ ಬಗ್ಗೆ ನಾವು ಪಾಕಿಸ್ತಾನ್ ಗೌರ್ಮೆಂಟ್ ಗೆ ಯಾವುದೇ ತರನಾದಂತಹ ಇನ್ಫಾರ್ಮೇಶನ್ ನ ಕೊಡಲ್ಲ ಅಂತ ಹೇಳಿ. ಆದ್ರೆ
ಅವ್ರ ಗೌರ್ಮೆಂಟ್ ನಲ್ಲಿ ಇದ್ದಂತ ಹೆಲ್ರಿ ಕ್ಲಿಂಟನ್ ಅವರು ಇದನ್ನ ಅಪೋಸ್ ಮಾಡ್ತಾರೆ. ಇದರಿಂದಾಗಿ ಪಾಕಿಸ್ತಾನ್ ಮತ್ತೆ ಅಮೆರಿಕದ ಮಧ್ಯದಲ್ಲಿರುವಂತಹ ರಿಲೇಶನ್ಶಿಪ್ ಹಾಳಾಗುತ್ತೆ ಅಂತ ಹೇಳಿ. ಅವಾಗ ಅವ್ರು ಪ್ಲಾನ್ ಮಾಡ್ಕೋತಾರೆ, ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರೂ ಬಿನ್ ಲಾಡನ್ ಇಲ್ಲದೆ ಸಮಸ್ಯೆ ಆಯ್ತು ಅಂದ್ರೆ ಅಮೆರಿಕದ ಆಂಬಸಿ ಕಡೆದವರು ಪಾಕಿಸ್ತಾನ್ ಗೌರ್ಮೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಸಮಸ್ಯೆನ ಅಲ್ಲೇ ಬಗೆಹರಿಸಬೇಕು ಅಂತ ಹೇಳಿ. ಈ ಒಂದು ಆಪರೇಷನ್ ನ ಮುಖ್ಯ ಉದ್ದೇಶ ಆಗಿತ್ತು ಆ ಮನೆಯಲ್ಲಿರುವಂತಹ ಬಿನ್ ಲಾಡನ್ ಮತ್ತೆ ಆತನ ಸಹಚರರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಇಫ್ ಇನ್ ಕೇಸ್ ಏನಾದ್ರೂ ಅವ್ರು ಸರೆಂಡರ್ ಆದ್ರೆ ಅವ್ರನ್ನ ಜೀವಂತವಾಗಿ ಹಿಡ್ಕೊಂಡ್ ಬರ್ಬೇಕು ಅನ್ನೋದು ಸಿಐಎದ ಪ್ಲಾನ್ ಆಗಿತ್ತು. ಪ್ಲಾನ್ ಅಪ್ರೂವ್ ಆದ ತಕ್ಷಣ ಅಮೆರಿಕದ ನೇವಿ ಸೀಲ್ಸ್ ಅಬೋಟಾಬಾದ್ ನ ಬಿಲ್ಡಿಂಗ್ ಮೇಲೆ ಅಟ್ಯಾಕ್ ಮಾಡೋದಕ್ಕೋಸ್ಕರ ರೆಡಿ ಆಗಿತ್ತು. ಇವನ್ ಈ ಒಂದು ಆಪರೇಷನ್ ಗೆ ಹೆಸರಿಡಲಾಗುತ್ತೆ ಆಪರೇಷನ್ ನೆಪ್ಚೂನ್ ಸ್ಪೇರ್ ಅಂತ ಹೇಳಿ. ವರ್ಷಾನುಗಟ್ಲೆ ಒಸಾಮಾ ಬಿನ್ ಲಾಡನ್ ಅನ್ನ ಸದೆ ಬಡಿಬೇಕು ಅಂತ ಕಾಯ್ತಿದ್ದಂತಹ ಸಿಐಎ ಅವ್ರಿಗೆ ಆ ದಿನ ಬಂದೇ ಬಿಡುತ್ತೆ 29th ಏಪ್ರಿಲ್ 2011. ಈ ಆಪರೇಷನ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಫುಲ್ ಟೀಮ್ ರೆಡಿ ಆಗಿತ್ತು. ಇವನ್ ಅದಕ್ಕಾಗಿ ಅಮೆರಿಕದ ನೇವಿ ಸೀಲ್ಸ್ ಟೀಮ್ 6 ಏನಿದೆ 6 ಬಾರಿ ತಮ್ಮ ಡೆಮೋ ಪ್ರಾಕ್ಟೀಸ್ ಗಳನ್ನು ಕೂಡ ಅದೇ ತರದ ಒಂದು ಡೆಮೋ ಬಿಲ್ಡಿಂಗ್ ಜೊತೆಗೆ ಮಾಡಿದ್ರು. ಇವನ್ ಆ ಬಿಲ್ಡಿಂಗ್ ಎಂಟರ್ ಆದ್ಮೇಲೆ ಯಾವ ತರದ ಪೊಟೆನ್ಶಿಯಲ್ ಥ್ರೆಟ್ಸ್ ಗಳು ನಮಗ್ ಬರ್ಬೋದು, ಅದನ್ನ ನಾವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟ್ ಟ್ರೈನಿಂಗ್ ಅವ್ರಿಗೆ ಕೊಡ್ಲಾಗಿತ್ತು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಲಾಡನ್ ಮಿಸ್ ಆಗಬಾರ್ದು ಅನ್ನೋದು ಇವ್ರ ಪ್ಲಾನ್ ಆಗಿತ್ತು. ಫಸ್ಟ್ ಮೇ 2011 ಗೆ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವರು ಮತ್ತೊಂದು ಬಾರಿ ಈ ಪ್ಲಾನ್ ನ ರಿವ್ಯೂ ಮಾಡಿ ಅದಕ್ಕೆ ಅಪ್ರೂವಲ್ ಅನ್ನ ಕೊಡ್ತಾರೆ. ಈ ಒಂದು ಆಪರೇಷನ್ ಗೋಸ್ಕರ 2 ಅಮೆರಿಕದ ಬ್ಲಾಕ್ ಹಾಕ್ಸ್ UH-60 ಅನ್ನುವಂತ ಹೆಲಿಕಾಪ್ಟರ್ ಗಳನ್ನ ರೆಡಿ ಮಾಡಲಾಗುತ್ತೆ. ಅದರೊಟ್ಟಿಗೆ ಅಮೆರಿಕದ ನೇವಿ ಸೀಲ್ಸ್ 6 ಟೀಮ್ ನ 23 ಕಮಾಂಡೋಗಳು ಇರ್ತಾರೆ. ಅಂಡ್ ಈ ಟೀಮ್ ನಲ್ಲಿ ಒಬ್ಬ ಟ್ರಾನ್ಸ್ಲೇಟರ್ ಕೂಡ ಕರ್ಕೊಂಡಿರ್ತಾರೆ, ಪಾಕಿಸ್ತಾನಿ ಲ್ಯಾಂಗ್ವೇಜ್ ಗಳ ಬಗ್ಗೆ ಗೊತ್ತಿರುವಂತವ್ರನ್ನ. ಅಂಡ್ ಒಂದು ಮಿಲಿಟರಿ ಡಾಗ್ ಆದಂತಹ ಕೈರಿಯೋ ಅನ್ನುವಂತಹ ನಾಯಿನು ಕೂಡ ಇರುತ್ತೆ. ಫಸ್ಟ್ ಮೇ 2011 ಗೆ ರಾತ್ರಿ 10:30 ಸರಿಯಾಗಿ US ಏರ್ಫೋರ್ಸ್ ನ 2 ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ ಗಳು ಅಫ್ಘಾನಿಸ್ತಾನದ ಜಲಾಲಾಬಾದ್ ನಲ್ಲಿದ್ದಂತಹ ಫಾರ್ವರ್ಡ್ ಆಪರೇಟಿಂಗ್ ಬೇಸ್ ನಿಂದ ಪಾಕಿಸ್ತಾನದ ಅಬೋಟಾಬಾದ್ ಕಡೆಗೆ ಹೊರಡ್ತವೆ. ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವರು ಈ ಒಂದು ಆಪರೇಷನ್ ಅನ್ನ ಸಿಐಎ ಡೈರೆಕ್ಟರ್ ಆದಂತ ಲಿಯಾನ್ ಪೆನೆಟಾ ಅವ್ರ ಜೊತೆ ಕುತ್ಕೊಂಡು ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ಹೆಲಿಕಾಪ್ಟರ್ ಗಳು ಅಬೋಟಾಬಾದ್ ನ ರೀಚ್ ಆದಾಗ ಸರಿಯಾಗಿ 12:30 ಆಗಿತ್ತು. ಅಷ್ಟೊತ್ತಿಗೆ ಆಲ್ರೆಡಿ ಅಬೋಟಾಬಾದ್ ನಲ್ಲಿದ್ದಂತಹ ಜನರು ಕಂಪ್ಲೀಟ್ ಆದಂತಹ ನಿದ್ದೆನಲ್ಲಿದ್ರು. ಅಂಡ್ ಸಿಐಎ ತನ್ನ ಸ್ಪೈಗಳನ್ನ ಯೂಸ್ ಮಾಡಿಕೊಂಡು ಆ ಒಂದು ಅಬೋಟಾಬಾದ್ ನ ಕಂಪ್ಲೀಟ್ ಎಲೆಕ್ಟ್ರಿಕ್ ಪವರ್ ನು ಕೂಡ ಆ ರಾತ್ರಿ ಕಟ್ ಮಾಡಿಸಿದ್ರು. ಸೀಲ್ಸ್ ನ ಸೋಲ್ಜರ್ಸ್ ಆ ಒಂದು 3 ಫ್ಲೋರ್ ಇದ್ದಂತಹ ಬಿಲ್ಡಿಂಗ್ ಗೆ ಎಂಟರ್ ಆಗ್ತಾ ಇದ್ರು. ಆ ಒಂದು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಖಾಲಿ ಆಗಿತ್ತು. ಸೀಲ್ಸ್ ಫಸ್ಟ್ ಫ್ಲೋರ್ ಗೆ ಬಂದಾಗ ಫಸ್ಟ್ ಫ್ಲೋರ್ ನಲ್ಲಿ ಅವ್ರಿಗೆ ಧ್ವನಿ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಲ್ಜರ್ಸ್ ಪೊಸಿಷನ್ ತಗೊಂಡು ಆ ಡೋರ್ ನ ಓಪನ್ ಮಾಡಬೇಕು ಅನ್ನುವಷ್ಟರಲ್ಲೇನೆ ಆಪೋಸಿಟ್ ಕಡೆಯಿಂದ ಜೋರಾಗಿ AK-47 ಇಂದ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ತಮ್ಮನ್ನ ತಾವು ಕಾಪಾಡ್ಕೊಂತಾನೆ ಸೋಲ್ಜರ್ಸ್ ಆ ಒಂದು ಡೋರ್ ಗೆ ಗ್ರೆನೇಡ್ ಗಳನ್ನ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಒಳಗ್ ಬಂದಂತಹ ಸೀಲ್ಸ್ ತಮ್ಮ ಕೆಲಸನ ಕಂಪ್ಲೀಟ್ ಮಾಡಿದ್ರು. ನೋಡಿ, ಒಂದು ಮೊದಲನೇ ಫ್ಲೋರ್ ನ ಮೊದಲನೇ ಫೈರಿಂಗ್ ನಲ್ಲಿ ಲಾಡಿನ್ ನ ಕೊರಿಯರ್ ಆಗಿದ್ದಂತಹ ಅಬ್ರಾರ್ ಮತ್ತೆ ಆತನ ಹೆಂಡತಿ ಬ್ರೂಸ್ಟರ್ ಸೇರಿ ಸಾವನ್ನಪ್ತಾರೆ. ಅಂಡ್ ಅದೇ ಫಸ್ಟ್ ಫ್ಲೋರ್ ನ ಇನ್ನೊಂದು ರೂಮ್ ನಲ್ಲಿ ಲಾಡನ್ ನ ಇನ್ನೊಬ್ಬ ಕೊರಿಯರ್ ಆದಂತಹ ಅಬು ಅಹಮದ್ ಅಲ್ ಕುವೈತಿ ಮಲ್ಕೊಂಡಿದ್ದ. ಯಾವಾಗ ಈತ ಸೋಲ್ಜರ್ಸ್ ಅನ್ನ ನೋಡಿ ತನ್ನ ಗನ್ ಅನ್ನ ಕೈ ತಗೊಳ್ತಾ ಇದ್ನೋ ಅಷ್ಟರಲ್ಲೇನೆ ಸೀಲ್ಸ್ ಆತನನ್ನ ಕೊಂದ ಹಾಕಿದ್ರು. ಆ ಒಂದು ಬಿಲ್ಡಿಂಗ್ ನಲ್ಲಿ ಬಿನ್ ಲಾಡನ್ ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರ್ ನಲ್ಲಿ ಇರ್ತಾ ಇದ್ದ. ಈ ಸೀಲ್ಸ್ ಟೀಮ್ ಅವ್ರಿಗೆ ಈ ಇನ್ಸ್ಟ್ರಕ್ಷನ್ ಕೂಡ ಕೊಡ್ಲಾಗಿತ್ತು, ಆ ಬಿಲ್ಡಿಂಗ್ ನಲ್ಲಿ ಬಿನ್ ಲಾಡನ್ ನ ಒಟ್ಟಿಗೆ ಆತನ ಮಕ್ಕಳು ಮತ್ತೆ ಆತನ ಹೆಂಡತಿಯರು ಕೂಡ ಇರ್ತಾರೆ ಅಂತ ಹೇಳಿ. ಅವ್ರಿಗೆ ಯಾವುದೇ ತರನಾದ ತೊಂದರೆ ಆಗಬಾರ್ದು ಅಂತಾನು ಕೂಡ ಇನ್ಸ್ಟ್ರಕ್ಟ್ ಮಾಡಲಾಗಿತ್ತು. ಇದರೊಟ್ಟಿಗೆ ಸೀಲ್ಸ್ ಟೀಮ್ ನವರು ಸೆಕೆಂಡ್ ಫ್ಲೋರ್ ಗೆ ಎಂಟರ್ ಆಗ್ತಿದ್ದಂಗೆನೆ ಒಬ್ಬ ಯಂಗ್ ಹುಡುಗ ಕೈಯಲ್ಲಿ ಗನ್ ಅನ್ನ ಹಿಡ್ಕೊಂಡು ಎದುರಾಗ್ತಾನೆ. ಇನ್ನೇನು ಆತ ಶೂಟ್ ಮಾಡ್ಬೇಕು ಅನ್ನೋಷ್ಟ್ರೊಳಗಡೆ ಸೀಲ್ಸ್ ಅವರು ಆತನನ್ನು ಕೂಡ ಹೊಡೆದಾಕ್ತಾರೆ. ನೋಡಿ, ಈ ಹುಡುಗ ಬೇರೆ ಯಾರು ಅಲ್ಲ, ಅದೇ ಒಸಾಮಾ ಬಿನ್ ಲಾಡನ್ ನ ಮಗ ಖಾಲಿದ್ ಆಗಿದ್ದ. ಇವನ್ ಸೆಕೆಂಡ್ ಫ್ಲೋರ್ ನಲ್ಲಿ ಆತನನ್ನ ಹೊರತುಪಡಿಸಿ 2-3 ಜನ ಲೇಡೀಸ್ ಕೂಡ ಇದ್ರು. ಅವರನ್ನ ಸೀಲ್ಸ್ ಟೀಮ್ ನವರು ಅರೆಸ್ಟ್ ಮಾಡಿ ಕೆಳಗಡೆ ಕರ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಸೀಲ್ಸ್ ಸೋಲ್ಜರ್ಸ್ ಥರ್ಡ್ ಫ್ಲೋರ್ ಗೆ ಎಂಟರ್ ಆಗಿ ಒಂದು ರೂಮ್ ನ ಓಪನ್ ಮಾಡ್ತಿದ್ದಂಗೆನೆ ಅವ್ರ ಮುಂದೆ ಒಸಾಮಾ ಬಿನ್ ಲಾಡನ್ ಎದುರಾಗಿದ್ದ. ಸಡನ್ ಆಗಿ ಒಸಾಮಾ ಬಿನ್ ಲಾಡನ್ ನ ಮುಂದ್ಗಡೆ ಒಬ್ಬ ಮಹಿಳೆ ಬಂದು ನಿಂತ್ಕೋತಾಳೆ. ಅವಾಗ US ನ ನೇವಿ ಸೀಲ್ಸ್ ಅವರು ಅವಳ ಕಾಲಿಗೆ ಗುಂಡನ್ನ ಹೊಡಿತಾರೆ. ಕಾಲಿಗೆ ಗುಂಡು ಬಿದ್ದ ತಕ್ಷಣ ಆ ಲೇಡಿ ನೆಲಕ್ಕೆ ಬೀಳ್ತಾಳೆ. ನೆಕ್ಸ್ಟ್ ಸೀಲ್ಸ್ ನವರು ಒಸಾಮಾ ಬಿನ್ ಲಾಡನ್ ಗೆ 3 ಗುಂಡುಗಳನ್ನ ಹೊಡಿತಾರೆ. 2 ಗುಂಡುಗಳು ಆತನ ಎದೆಯನ್ನ ಹೊಕ್ಕಿದ್ರೆ 1 ಗುಂಡು ನೇರವಾಗಿ ಆತನ ಹಣೆಗೆ ಹೊಡೆಯಲಾಗುತ್ತೆ. ಈ ಒಂದು ಆಪರೇಷನ್ ಅನ್ನ ನೇರವಾಗಿ ನೋಡ್ತಿದ್ದಂತಹ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಮತ್ತೆ ಸಿಐಎ ಡೈರೆಕ್ಟರ್ ಗೆ 20 ನಿಮಿಷಗಳ ಕಾಲ ಯಾವುದೇ ತರನಾದಂತಹ ವಿಡಿಯೋ ಶೋ ಆಗ್ತಿರ್ಲಿಲ್ಲ. ಸ್ಕ್ರೀನ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಮಾತ್ರ ಕಾಣಿಸ್ತಾ ಇತ್ತು. ಇದರಿಂದಾಗಿ ಪ್ರೆಸಿಡೆಂಟ್ ಆಫೀಸ್ ನಲ್ಲಿ ಇದ್ದಂತಹ ಎಲ್ಲರೂ ಶಾಕ್ ಆಗಿದ್ರು. 40 ನಿಮಿಷಗಳ ಕಾಲ ನಡೆದಂತಹ ಈ ಆಪರೇಷನ್ ಎಕ್ಸಾಕ್ಟ್ ಆಗಿ 1 ಗಂಟೆಗೆ ಮುಗಿದ ಮೇಲೆ ಸ್ಕ್ರೀನ್ ಮೇಲೆ ಬಂದಂತಹ ಸಿಐಎ ಡೈರೆಕ್ಟರ್ ಲಿಯಾನ್ ಪೆನೆಟಾ ಹೇಳ್ತಾರೆ, ಎನಿಮಿ
ಎನಿಮಿ ಕಿಲ್ಡ್ ಇನ್ ಆಕ್ಷನ್ ಅಂತ ಹೇಳಿ. ಫೈನಲ್ ಆಗಿ ಅಮೆರಿಕ ಪಾಕಿಸ್ತಾನದ ಅಬಟಾಬಾದ್ ನಲ್ಲಿ ಮಾಡಿದಂತಹ ಈ ಅನ್ಬಿಲಿವೇಬಲ್ ಆಪರೇಷನ್ ಸಕ್ಸಸ್ ಆಗಿದೆ. ಅಂಡ್ ಈ ಒಸಾಮಾ ಬಿನ್ ಲಾಡನ್ ಒಟ್ಟಿಗೆ ಆ ಮನೆಯಲ್ಲಿ 4 ಜನರು ಸಾವನ್ನಪ್ಪಿದ್ರು. ಒಸಾಮಾ ಬಿನ್ ಲಾಡನ್ ಮಗ ಖಾಲಿದ್, ಕೊರಿಯರ್ ಅಬು ಅಹಮದ್ ಅಲ್ ಕುವೈತಿ ತಮ್ಮ ಅಬ್ರಹಾರ್ ಅಂಡ್ ಅಬ್ರಹಾರ್ನ ಹೆಂಡತಿ ಬುಷರ್. ಯಾವಾಗ ಬಿನ್ ಲಾಡನ್ ಸತ್ತಿದ್ದಾನೆ ಅನ್ನುವಂತ ವಿಷಯ ಅಮೆರಿಕದ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವ್ರಿಗೆ ಗೊತ್ತಾಗುತ್ತೋ ಅಲ್ಲಿದ್ದಂತಹ ಎಲ್ಲರನ್ನು ಸೇರಿ ಅವ್ರು ತುಂಬಾನೇ ಖುಷಿಯಾಗಿದ್ರು. ಬಟ್ ಆದ್ರೆ ಈ ಖುಷಿನ ಸಂಭ್ರಮಿಸುವಂತ ಟೈಮ್ ಇನ್ನ ಮುಗ್ದಿರ್ಲಿಲ್ಲ. ಅವರೆಲ್ಲರೂ ಕಾಯ್ತಾ ಇದ್ರು ಪಾಕಿಸ್ತಾನದಲ್ಲಿದ್ದಂತಹ ತಮ್ಮ ನೇವಿ ಸೀಲ್ಸ್ ಯಾವುದೇ ಸಮಸ್ಯೆ ಇಲ್ಲದೆ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನಿಗೆ ಬರೋದನ್ನ. ಅಂಡ್ ಅವರೆಲ್ಲರೂ ಕಾಯ್ತಿದ್ದ ಹಾಗೇನೆ ಸೀಲ್ಸ್ ನ ಎವ್ರಿ ಸೋಲ್ಜರ್ಸ್ ಏನೂ ಸಮಸ್ಯೆ ಇಲ್ದೇನೆ ಅಫ್ಘಾನಿಸ್ತಾನದ ಅವರ ಬೇಸ್ ನ ರೀಚ್ ಆಗ್ತಾರೆ. ಅಂಡ್ ಅವರೊಟ್ಟಿಗೆ ಒಸಾಮಾ ಬಿನ್ ಲಾಡನ್ ನ ಡೆಡ್ ಬಾಡಿ ಸೇರಿದಂತೆ ಕೆಲವೊಂದಿಷ್ಟು ವಿಡಿಯೋ ಕ್ಯಾಮೆರಾಗಳು, ಬುಕ್ಸ್ ಗಳು, ಡಾಕ್ಯುಮೆಂಟ್ಸ್ ಗಳು, ಹಾರ್ಡ್ ಡಿಸ್ಕ್ ಗಳು ಅಂಡ್ ಕೆಲವೊಂದಿಷ್ಟು ವಿಡಿಯೋ ಸಿಡಿಗಳನ್ನು ಕೂಡ ನೇವಿ ಸೀಲ್ ನವರು ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿರ್ತಾರೆ. ಈ ಒಂದು ಆಪರೇಷನ್ ಗೆ ಸಂಬಂಧಪಟ್ಟಂಗೆ ಅಮೆರಿಕ ಪಾಕಿಸ್ತಾನಕ್ಕೆ ಯಾವುದೇ ತನ್ನಾದಂತಹ ಇನ್ಫಾರ್ಮೇಶನ್ ಕೊನೆವರೆಗೂ ನೀಡಿರಲ್ಲ. ಅಂಡ್ ಬಿನ್ ಲಾಡೆನ್ ಸಾಯಿಸಿದ ನೆಕ್ಸ್ಟ್ ಡೇ ಅಮೆರಿಕದ ಮಿಲಿಟರಿ ಅಫಿಷಿಯಲ್ಸ್ ಪಾಕಿಸ್ತಾನದ ಮಿಲಿಟರಿ ಅಫಿಷಿಯಲ್ಸ್ ಗೆ ಕಾಲ್ ಮಾಡಿ ಈ ವಿಷಯನ ಇನ್ಫಾರ್ಮ್ ಮಾಡ್ತಾರೆ. ಅಂಡ್ ಅದರೊಟ್ಟಿಗೆ ಅಮೆರಿಕದ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವರು ಮೀಡಿಯಾ ಉದ್ದೇಶಿಸಿ ಹೇಳ್ತಾರೆ, ಅಂಡ್ ನಾವು ಈ ರೀತಿಯಾಗಿ ಒಂದು ಆಪರೇಷನ್ ನ ಕಂಡಕ್ಟ್ ಮಾಡಿ ಅಲ್ ಖೈದಾ ಸಂಘಟನೆಯ ಫೌಂಡರ್ ಆಗಿದ್ದಂತಹ ಒಸಾಮಾ ಬಿನ್ ಲಾಡನ್ ನ ಹೊಡೆದು ಹಾಕಿದೀವಿ ಅಂತ ಹೇಳಿ. The United States has conducted an operation that killed Osama bin Laden, the leader of Al Qaeda. ಅಂಡ್ ಆತನನ್ನ ಸಾಯಿಸಿ 4 ದಿನ ಆದ್ಮೇಲೆ ಇವನ್ ಅಲ್ ಖೈದಾನು ಕೂಡ ತಮ್ಮ ವೆಬ್ಸೈಟ್ ನಲ್ಲಿ ಆತನ ಸಾವಿನ ಬಗ್ಗೆ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಅದರೊಟ್ಟಿಗೆ ಅವ್ರು ಪ್ರಾಮಿಸ್ ಮಾಡ್ತಾರೆ, ಈ ಕಾರಣಕ್ಕಾಗಿ ನಾವು ಅಮೆರಿಕದ ಮೇಲೆ ಸೇಡನ್ನ ತೀರ್ಸ್ಕೋತೀವಿ ಅಂತ ಹೇಳಿ. ಅಂಡ್ ಅದಾಗಿ ಕೆಲವೇ ದಿನಗಳಲ್ಲಿನೇ ಒಸಾಮಾ ಬಿನ್ ಲಾಡನ್ ಬಾಡಿಯನ್ನ ಸಮುದ್ರದಲ್ಲಿ ದಫನ್ ಮಾಡಲಾಗುತ್ತೆ. ಯಾಕಂದ್ರೆ ಸೌದಿ ಅರೇಬಿಯಾ ಮತ್ತೆ ಅಫ್ಘಾನಿಸ್ತಾನ ಆತನ ಬಾಡಿಯನ್ನ ಕಲೆಕ್ಟ್ ಮಾಡ್ಕೊಳಕ್ ರೆಡಿ ಇರಲಿಲ್ಲ. ಅಂಡ್ ಅಮೆರಿಕದವ್ರಿಗೂ ಆತನ ಬಾಡಿಯನ್ನ ಅಫ್ಘಾನಿಸ್ತಾನಿಗೆ ಕೊಡಕ್ಕೆ ಇಷ್ಟ ಇರಲಿಲ್ಲ. ಅಮೆರಿಕ ತನ್ನ ಬಿಗ್ಗೆಸ್ಟ್ ಎನಿಮಿಯನ್ನ ಈ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ಫಿನಿಶ್ ಮಾಡುತ್ತೆ. ಆದ್ರೆ ಈ ಸ್ಟೋರಿ ಒಬ್ಬ ಟೆರರಿಸ್ಟ್ ನ ಡೆತ್ ಸ್ಟೋರಿ ಅಷ್ಟೇ ಅಲ್ಲ, ಇದು ಹೇಟ್, ರಿವೆಂಜ್, ವಾರ್ ಇದೆಲ್ಲದರ ಕಾನ್ಸಿಕ್ವೆನ್ಸಸ್ ಎಷ್ಟಿರುತ್ತೆ ಅಂತ ತೋರಿಸ್ಕೊಟ್ಟಂತ ಸ್ಟೋರಿ. ಒಸಾಮಾ ಬಿನ್ ಲಾಡನ್ ಸತ್ತಿರ್ಬೋದು, ಆದ್ರೆ 9/11 ಅನ್ನುವಂತಹ ದಿನ ಏನಿದೆ, ಅವತ್ತಿನ ದಿನದ ಹಾರರ್ ಏನಿದೆ, ಅದನ್ನ ಇಡೀ ಜಗತ್ತು ಇವತ್ತಿಗೂ ಮರ್ತಿಲ್ಲ, ಮುಂದೆ ಯಾವತ್ತು ಮರೆಯೋಕ್ಕೂ ಸಾಧ್ಯ ಇಲ್ಲ. ಸೊ ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಿರ ಅಂದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಅಂಡ್ ಇದೇ ರೀತಿಯಾಗಿ ನಮ್ಮ ಚಾನೆಲ್ ನಲ್ಲಿ ರಾಜೀವ್ ಗಾಂಧಿ ಅವ್ರನ್ನ ಯಾವ ರೀತಿಯಾಗಿ ಅಸಾಸಿನೇಷನ್ ಮಾಡ್ಲಾಯ್ತು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದೀನಿ. ಅದರ ಲಿಂಕ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಕೂಡ ನೀವು ನೋಡಬಹುದು. ಅದರೊಟ್ಟಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.